ಆಷಾಢ ಮಾಸ ಬಂದರೆ ಸಾಕು ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ. ಹೀಗೆ ಬರೋ ಭಕ್ತರ ಹರಕೆ ಹೊತ್ತು ಬರೋದು ಹೆಚ್ಚು ಮೆಟ್ಟಿಲುಗಳ ಮೂಲಕವೇ. ಆದರೆ ಈ ಬಾರಿಯ ದೇವಿಯ ದರ್ಶನಕ್ಕೆ ಮೆಟ್ಟಿಲು ಮೂಲಕ ಬರೋರು ಹಲವು ಕರ್ಮ ಕಾಂಡಗಳನ್ನು ಕಣ್ತುಂಬಿಕೊಂಡು ಅನುಭವಿಸಿಯೇ ಬರಬೇಕು. ಒಂದೆಡೆ ಗೋಡೆಗಳ ಮೇಲೆ ಪ್ರೇಮಿಗಳ ಹೆಸರು ರಾರಾಜಿಸುತ್ತಿದ್ರೆ, ಮತ್ತೊಂದೆಡೆ ಗೋಡೆಗಳ ಹಿಂಬದಿಯಲ್ಲಿ ನಡೆಯೋ ಪ್ರೇಮಿಗಳ ಕರ್ಮಕಾಂಡದ ಅಸಹ್ಯ. ಇನ್ನೊಂದೆಡೆ ಭಕ್ತರ ಅನಿಸಿಕೊಂಡವರು ತಿಂದು ಬಿಸಾಡಿ ಹೋಗಿರುವ ಪ್ಲಾಸ್ಟಿಕ್ ಲೋಟ, ಕವರ್ಗಳು, ಇಷ್ಟೆಲ್ಲದರ ನಡುವೆ ಪುಂಡು ಪೋಖರಿಗಳ ಪುಂಡಾಟಕ್ಕೆ ಸಾಕ್ಷಿಯಾಗಿ ಬಿದ್ದಿರೋ ಸಿಗರೇಟು, ಮದ್ಯದ ಪ್ಯಾಕೆಟು. ಇದರ ಜೊತೆಗೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಅನ್ನೋ ಆರೋಪವಿದೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಬೇಕು ಅನ್ನೋದು ಭಕ್ತರ ಆಗ್ರಹವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಆಷಾಢ ಮಾಸ ಬಂದರೆ ಚಾಮುಂಡಿ ಬೆಟ್ಟಕ್ಕೆ ಬರೋ ಅಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದರೆ ಬೆಟ್ಟ ಹತ್ತಿ ಬರೋ ಅಂಥ ಭಕ್ತರು ಇಷ್ಟೆಲ್ಲ ಅಸಹ್ಯನ ನೋಡಿಕೊಂಡೇ ಬರಬೇಕಾ? ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋತಿಲ್ವಾ? ಯಾತಕ್ಕೆ? ಮತ್ತು ಖಂಡಿತವಾಗ್ಲೂ ಏನಂತ ಹೇಳಿದ್ರೆ, ಆಷಾಢ ಮಾಸ ಬತ್ತು ಅಂತಂದ್ರೆ ಸಾಕು ಮೈಸೂರಿಗೆ ಪ್ರವಾಸಿಗರ ದಂಡು ಬರುತ್ತೆ, ಪ್ರವಾಸಿಗರ ಜೊತೆಗೆ ಭಕ್ತಾದಿಗಳ ದಂಡು ಕೂಡ ಬರುತ್ತೆ. ಯಾಕಂದ್ರೆ ನಾಡದ ದೇವತೆ ಚಾಮುಂಡಿ ತಾಯಿ ಶಕ್ತಿ ದೇವತೆ ಅಂತ ಹೇಳಿ ಕರೆಯಲ್ಪಡ್ತಾಳೆ. ಈಗ ಈ ಹಿನ್ನೆಲೆಯಲ್ಲಿ ಶುಕ್ರವಾರದ ಪೂಜೆಗಳು ಪ್ರತಿ ವಾರ ಕೂಡ ನಡೀತದೆ. ಇದಕ್ಕಾಗಿ ರಾಜ್ಯದ ನಾನಾ ಭಾಗ ಸೇರಿದಂತೆ ದೇಶದ ವಿವಿಧೆಡೆಯಿಂದಲೂ ಕೂಡ ಲಕ್ಷಾಂತರ ಭಕ್ತರು ಬರ್ತಾರೆ. ಹಾಗಾಗಿ ಚಾಮುಂಡಿ ಬೆಟ್ಟ ಒಂದು ಭಕ್ತ ತಾಣದ ಕೇಂದ್ರ ಕೂಡ ಆಗಿರ್ತದೆ. ಈ ಒಂದು ತಾಣಕ್ಕೆ ಬರುವಂತಹ ಹಲವು ಭಕ್ತರು ಒಂದು ಅಂದ್ರೆ ಹರಕೆಯನ್ನು ಹೊತ್ತಿರ್ತಾರೆ. ಹಾಗಾಗಿ ಹರಕೆ ಹೊತ್ತವರು ಚಾಮುಂಡಿ ಬೆಟ್ಟ ಮೆಟ್ಲಿನ ಮೂಲಕ ಬರ್ಬೇಕಾಗುತ್ತೆ. ಆದ್ರೆ ಈ ಮೆಟ್ಲುಗಳ ಮೂಲಕ ಬರುವಂತಹ ಭಕ್ತರು ಕರ್ಮಕಾಂಡಗಳನ್ನ ಕಾಣ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರೇಮಿಗಳು ತಮ್ಮ ಕಾರವಾರಗಳನ್ನ ನಡೆಸ್ತಾ ಇರ್ತಾರೆ. ಅಲ್ಲಿ ಸರಿಸುಮಾರು 1000 ಮೆಟ್ಟಿಲುಗಳಿರುವಂತಹ ಈ ಒಂದು ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳಲ್ಲಿ 100 ಮೆಟ್ಟಿಲುಗಳವರೆಗೆ ಹಲವು ಗುಡಿ ಗೋಪುರಗಳನ್ನ ಕಟ್ಟಲಾಗಿದೆ. ಆದ್ರೆ ಈ ಗುಡಿ ಗೋಪುರಗಳ ಸಮೀಪದಲ್ಲಿ ಹಲವು ಅನೈತಿಕ ಚಟುವಟಿಕೆಗಳು ನಡೀತಿವೆ. ಅಲ್ಲಿ ಜೂಜಾಟ ನಡೆಯುವಂತ ಮದ್ಯ ಸೇವನೆ ಸೇರಿದಂತೆ ಅಂದ್ರೆ ಪ್ರೇಮಿಗಳು ಸ್ವಚ್ಛಂದವಾಗಿ ಅಲ್ಲಿ ಕೂರುವುದು ಅಲ್ಲದೆ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಹೀಗಾಗಿ ಇಂತಹ ಎಲ್ಲಾ ಘಟನೆಗಳನ್ನ ಕಣ್ತುಂಬಿಕೊಂಡು ಬರುವಂತಹ ಪ್ರವಾಸಿಗರು ನಿಜಕ್ಕೂ ಅಸಹ್ಯನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾಡ್ತಿರೋದು ನಿಜಕ್ಕೂ ಬೇಸರ ಸಂಗತಿ. ಇಲ್ಲಿ ಇದು ಒಂದು ಪುಣ್ಯಕ್ಷೇತ್ರ. ಇಂತಹ ಪುಣ್ಯಕ್ಷೇತ್ರವನ್ನು ಈ ರೀತಿ ಹಾಳುಗೆಡುವುದು ನಿಜಕ್ಕೂ ಶೋಚನೀಯ ಸಂಗತಿ. ಇದೆಲ್ಲ ತಪ್ಪಿಸ್ಬೇಕು. ತಪ್ಪಿಸಿ ಒಂದು ಅಂದ್ರೆ ಭಕ್ತರ ರಕ್ಷಣೆ ಕೊಡಬೇಕು ಅಂತ ಹೇಳಿ ಒಂದು ಭಕ್ತರ ಮನವಿ ಕೂಡ ಆಗಿದೆ. ಇನ್ನೇನೋ ಅಂದ್ರೆ ಓಕೆ, ಧನ್ಯವಾದಗಳು ರವಿ ಪಾಂಡವಪುರ ನಿಮ್ಮ ಮಾಹಿತಿಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಸಿಪಿ ರಾಜಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ದಾರೆ. ರಾಜಣ್ಣ ಅವರೇ, ಚಾಮುಂಡಿ ಬೆಟ್ಟಕ್ಕೆ ಬರೋ ಅಂತ ಭಕ್ತರು ಇಷ್ಟೆಲ್ಲ ಕರ್ಮಕಾಂಡಗಳನ್ನ ನಾವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಇಷ್ಟೆಲ್ಲ ಕರ್ಮಕಾಂಡಗಳನ್ನ ನೋಡ್ಕೊಂಡೇ ಬರಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ನಾವು ನೋಡಿ ಇದರಲ್ಲಿ ಚಾಮುಂಡಿ ಆಪರೇಷನ್ 2 ಅಂತೇಳಿ ಸ್ಟಾರ್ಟ್ ಮಾಡಿದೀವಿ. ಈಗ ಬೆಟ್ಟಕ್ಕೆ ಎಷ್ಟು ಕಡೆಯಿಂದ ರೋಡ್ಗಳು ಹೋಗುತ್ತೆ ಆ ರೋಡ್ಗಳಿಗೆಲ್ಲ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ರ್ಯಾಂಕ್ ನವರಿಗೆ ನಾವು ನೇಮಕ ಮಾಡಿ ಗಸ್ತು ಮಾಡಿದೀವಿ. ಸುಮಾರು ಒಂದು 200-300 ಜನ ಈ ತರ ಎಲ್ಲಿ ಕೂತ್ಕೊಂಡು ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ತಾರೆ. ಹುಡುಗ ಹುಡುಗಿರು ಅವ್ರದ್ದೆಲ್ಲ ನಂಬರ್ ತಗೊಂಡು ಅವರ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಹೇಳಿ ಇದೆಲ್ಲ ಮಾಡಿ ಅಂತೇಳಿ ನಾವು ಸುಮಾರು 200-300 ಹುಡುಗ ಹುಡುಗಿರಿಗೆ ಮತ್ತೆ ಬೇರೆ ಜನಗಳಿಗೆಲ್ಲ ನಾವು ಅದನ್ನ ಅವ್ರಿಗೆ ತಿಳುವಳಿಕೆ ಮಾಡಿದೀವಿ. ಹಾಗೇನೆ ಯಾರನ್ನು ಮದ್ಯಪಾನ ಮಾಡೋರ್ಗು ಹಿಡಿದು 3-4 ಕೇಸುಗಳು ನಾವು ಹಾಕಿದೀವಿ. ಎಲ್ಲಾ ಈಗ ಆಷಾಢ ಶುಕ್ರವಾರ ಈ ತಿಂಗಳು ಬರೋದ್ರಿಂದ ಇನ್ನು ಹೆಚ್ಚಿಗೆ ಮೂರು ಪೆಟ್ರೋಲ್ ಬೀಟ್ ಇರೋದ್ರಿಂದ 6 ಬೀಟ್ ಮಾಡ್ಬಿಟ್ಟು ನಾವೆಲ್ಲಾ ಪ್ರಿಕಾಷನ್ಸ್ ತಗೊಂಡು ಅದೆಲ್ಲಾನು ಆದಷ್ಟು ನಾವು ಆಗ್ದಂಗೆ ನೋಡ್ಕೊಳ್ಳಿಕ್ಕೆಲ್ಲ ಪ್ರಯತ್ನ ಮಾಡಿದ್ದೀವಿ ನಾವಾಗ. ಹಾಗಾದ್ರೆ ನೀವು ಕ್ರಮ ತಗೊಳ್ತಿದ್ದೀನಿ ಅಂತಿದ್ದೀರಾ? ತಗೊಂಡಿದ್ದೀವಿ, ಈಗ ಆಲ್ರೆಡಿ ಸಾಕಷ್ಟು ತಗೊಂಡಿದೀವಿ. ಇನ್ನು ಬೇಕಾದ್ರೆ ಎಷ್ಟು ಬೇಕು, ಎಷ್ಟು ಯಾವ ರೀತಿ ಬೇಕು ಅದನ್ನು ಸಹ ನಾವು ತಗೊಳಕ್ಕೆ ರೆಡಿ ಇದೀವಿ ನಾವು. ಓಕೆ, ಧನ್ಯವಾದಗಳು ರಾಜಣ್ಣ ಅವರೇ, ನೀವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.